ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಹೊಸ ರೀತಿಯ ಹೌಲ್ ಡಿಸೈನ್ನ ಹಾಕ್ತಾ ಇದ್ದೀನಿ. ಹೌಲ್ ಅಂದ ತಕ್ಷಣ ಏನಪ್ಪ ಅಂದ್ಕೊಂಡ್ಬಿಟ್ಟಿದೆ. ಸೊ ಅದು ಇಂಗ್ಲೀಷಲ್ಲಿ ಹೌಲ್ ಅಂತ ಕರೀತಾರೆ, ಬಟ್ ಕನ್ನಡದಲ್ಲಿ ಲಕ್ಷ್ಮೀ ಸ್ವರೂಪ ಗುಬೆ ಅಂತ ಕರೀತಾರೆ. ಆ ಥರ ಡಿಸೈನ್ನ ಹಾಕ್ತಾ ಇದ್ದೀನಿ. ಅಂದರೆ ಅದೇ ಥರ ಬರುತ್ತೆ ಅಂತಲ್ಲ, ಬಟ್ ಲುಕ್ಕು ಅದೇ ರೀತಿ ಬರುತ್ತೆ ಇದು. ಹಂಗಾಗಿ ನಾನು ಈ ಒಂದು ಡಿಸೈನ್ಗೆ ಆ ಹೆಸರನ್ನ ಇಟ್ಟಿದ್ದೀನಿ. ನೀವೇನಾದರೂ ಈ ಡಿಸೈನ್ ನೋಡಿದ್ಮೇಲೆ ಅದು ಮ್ಯಾಚ್ ಆಗಲ್ಲ, ಬೇರೆ ಹೆಸರು ಇಡ್ಬೋದಾಗಿತ್ತು ಅಂತ ಏನಾದರೂ ನಿಮಗೆ ಐಡಿಯಾ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ, ನೋಡೋಣ ಯಾವ ರೀತಿ ಈ ಡಿಸೈನ್ಗೆ ಒಂದು ಹೆಸರು ಇಡ್ಬೋದು ಅಂತ. ಹಾಕೋ ಮೆಥಡು ಹಳೇದಾದರೂ ಕೂಡ ಲುಕ್ ಮಾತ್ರ ನ್ಯೂ ಟೈಪ್ ಇರೋದ್ರಿಂದ ನಾನಿಂದು ಹೊಸ ರೀತಿ ಕೃಷಿ ಡಿಸೈನ್ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ನೋಡಿ ಒಂದೇ ಕಲರ್ ಇದೆ ಸೀರೆ, ಗೋಲ್ಡು ಮತ್ತು ರೆಡ್, ಮೆರೂನ್ ರೆಡ್ ಕಲರಲ್ಲಿದೆ. ಕಂಪ್ಲೀಟ್ ಸ್ಯಾರಿ ಒಂದೇ ಕಲರ್ ಇರೋದ್ರಿಂದ ಇಲ್ಲಿ ಒಂದೇ ಕಲರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಒಂದೇ ಕಲರಲ್ಲೇ ಕುಚ್ಚಂದ್ರೆ ಸೇಮ್ ಕುಚ್ಚು ಕೂಡ ಹಾಕ್ತಾ ಇದ್ದೀನಿ. ಹೈಲೈಟ್ ಆಗಿ ಬೀಡ್ಸ್ ಕಾಣಲಿ, ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಬೀಡ್ಸ್ ಕೂಡ ಇಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ದಾರ ಬಂದು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ತೊಗೋಬೋದು. ನಾನು ಬಂದು 8 ಎಳೆ ವರ್ಕ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ 6 ಎಳೆ ಕೂಡ ವರ್ಕ್ ಮಾಡ್ಕೋಬೋದು. ಮೇಯ್ನ್ ಆಗಿ ತೊಗೊಳ್ಳೋವಂಥದ್ದು ಜಾಸ್ತಿ 6 ಎಳೆ 8 ಎಳೆಯಲ್ಲಿ ವರ್ಕ್ ಮಾಡ್ಕೊತಾರೆ. ನಿಮಗೆ 6 ಎಳೆ ಬೇಕಿದ್ರೆ 6 ಎಳೆ ತೊಗೊಳ್ಳಿ, 8 ಎಳೆ ಬೇಕಿದ್ರೆ 8 ಎಳೆ ತೊಗೊಳ್ಳಿ. ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತೀವಲ್ಲ. ಫಸ್ಟ್ ದಾರನ ಎಳ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೋಬೇಕು. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಇಲ್ಲಿ ನೋಡಿ 2 ಸತಿ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. 1 2 3 4 ಚೈನ್ಗಳನ್ನ ಹಾಕಿಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಸ್ವಲ್ಪ ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಳಿಯುತ್ತಾ ಲಾಕ್ ಹಾಕಿದರೆ ಸ್ವಲ್ಪ ಸೀರೆ ಸುಕ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ 1 ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡಿಕೊಂಡ್ರೆ ಅದು ನೀಟಾಗಿ ಪಲ್ಲುಗೆ ಕರೆಕ್ಟಾಗಿ 4 ಚೈನ್ ಅನ್ನೋದು ಬರುತ್ತೆ. ಇಲ್ಲಿ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ರೌಂಡ್ ಶೇಪ್ ಅಂದರೆ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ಡಿಸೈನ್ ಇರುವಂಥ ಬೀಡ್ಸನ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬೇರೆ ಡಿಸೈನ್ ಇರುವಂಥ ಬೀಡ್ಸ್ ಕೂಡ ತೊಗೋಬೋದು. ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಹಾಕಿದ ಮೇಲೆ ನೋಡಿ ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ಕೋಬೇಕು. ಒಂದು ಬರಿ ದಾರನ ಸುತ್ತಕೊಂಡು ಸ್ಲಾಟಿಂಗಲ್ಲಿ ನೀಡಲ್ನ ಇಟ್ಕೊಳ್ಳಿ. ಇಲ್ಲಾಂದರೆ ಈ ರೀತಿ ಫೋಲ್ಡ್ ಮಾಡಿ ಬೀಡ್ಸನ್ನು ಹಾಗೆ ನೀಡಲ್ನ ಇದು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಒಂದು ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ನೀಡಲ್ ಮೇಲೆ 3 ಬರಿ ದಾರ ಇದೆಯಲ್ವಾ, 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಮತ್ತು 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡಾಗ ಒಂದು ಡಬಲ್ ಕ್ರೋಶೆ ಅನ್ನೋದು ಆಗುತ್ತೆ. ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕಿದ ಮೇಲೆ ಈ ರೀತಿ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಈಗ ಮತ್ತೆ ನೋಡಿ 1 ಚೈನ್ 2 ಚೈನ್ನ ಮಾಡ್ಕೋಬೇಕು. 2 ಚೈನ್ನ ಮಾಡಿಕೊಂಡು ಈಗ ನೀಡಲ್ ಮೇಲೆ ಹಾಗೆ ದಾರನ ಉಳಿಸ್ಕೊಂಡ್ಬಿಟ್ಟು, ಅಂದರೆ ನೀಡಲ್ನ ತೆಗೆಯೋದು ಬೇಡ, 2 ಚೈನ್ ಹಾಕಿ ಹಾಗೆ ನೀಡಲ್ ಮೇಲೆ ದಾರನ ಉಳಿಸ್ಕೊಂಡು ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಬೀಡನ್ನ ಹಾಕಿಬಿಟ್ಟು ಈಗ ನೋಡಿ ನೀಡಲ್ ಮೇಲೆ ಮತ್ತೆ ಒಂದು ಸತಿ ದಾರನ ಸುತ್ಕೋಬೇಕು. ಒಂದು ಸರಿ ದಾರನ ಸುತ್ತಕೊಂಡು ಕೆಳಗಡೆ ಡಬಲ್ ಕ್ರೋಶೆನ ಹಾಕಿದ್ದೀವಲ್ವ, ಈ ಡಬಲ್ ಕ್ರೋಶೆದಲ್ಲಿ ನೀಡಲ್ನ ಹಾಕಿ ದಾರನ ತೊಗೋಬೇಕು. ದಾರನ ತೊಗೊಂಡ್ಮೇಲೆ ನೋಡಿ ಈಗ ಡಬಲ್ ಕ್ರೋಶೆಗೆ ಫಸ್ಟ್ ದಾರನ ಪಾಸ್ ಮಾಡ್ಕೊತೀವಲ್ಲ, ಆ ರೀತಿ ನಿಧಾನಕ್ಕೆ ಒಂದು ಸರಿ ದಾರನ ಪಾಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ದಾರ ಬರುತ್ತೆ ನೀಟಾಗಿ ನಿಮಗೆ. ಈ ರೀತಿ ಬಂದಮೇಲೆ ಈ ಒಂದು ಬೀಡ್ಸನ್ನು ಈ ಒಂದು ಒಳಗಡೆ ಜರ್ಸ್ಕೋಬೇಕು. ಈ ಥರ ಜರ್ಸ್ಕೊಂಡಾಗ ಬೀಡ್ಸ್ ಅನ್ನೋದು ಕೆಳಗಡೆ ದಾರಕ್ಕೆ ಬರುತ್ತೆ. ಮತ್ತು ನೋಡಿ ಈಗ ನೀಡಲ್ ಮೇಲೆ 2 ಬಾರ ದಾರ ಇದೆ, ಈ 2 ದಾರನ ಕೂಡ ಒಂದು ಮಾಡ್ಕೋಬೇಕು. ಈ ರೀತಿ ಒಂದು ಮಾಡ್ಕೊಂಡ್ಮೇಲೆ ಈಗ ಮತ್ತೆ ಚೈನ್ಸನ್ನು ಮಾಡ್ಕೋಬೇಕು. 1 2 3 4 ಚೈನ್ನ ಹಾಕ್ಕೋಬೇಕು. 4 ಚೈನ್ನ ಹಾಕಿಬಿಟ್ಟು ಈ 4 ಚೈನ್ ಇಲ್ಲಿ ನಾವು 2 ಚೈನ್ ಹಾಕಿದ್ವಲ್ಲ ಇದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ಹಾಕಿರುವಂಥ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಜಸ್ಟ್ ನಾನು ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋದಕ್ಕೋಸ್ಕರ ಒಂದು ಚೈನ್ ಹಾಕ್ತೀನಿ ಸ್ಮಾಲಲ್ಲಿ. ಸ್ವಲ್ಪ ಟೈಟಾಗಿ ಇಟ್ಕೊಂಡು ಚೈನ್ ಹಾಕ್ಕೊಳ್ಳಿ. ಲೂಸಾಗಿ ಬಿಟ್ಟು ಹಾಕಿದಾಗ ಸ್ವಲ್ಪ ಅದು ಗ್ಯಾಪ್ ಹಗಲವಾಗಿ ಬರುತ್ತೆ. ಜಸ್ಟ್ ಟೈಟಾಗಿ ಇಟ್ಕೊಂಡು ಒಂದು ಸ್ಮಾಲ್ ಚೈನ್ ಹಾಕಿದ ಮೇಲೆ ಮತ್ತೆ ನೀಡಲ್ನ ಹಾಗೆ ಇಟ್ಕೊಂಡು ಮತ್ತೆ ಒಂದು ಬೀಡನ್ನ ಹಾಕಬೇಕು. ಈ ರೀತಿ ಬೀಡನ್ನ ಹಾಕಿದ ಮೇಲೆ ನೋಡಿ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಕೆಳಗಡೆ ನಾವು ಏನು ಡಬಲ್ ಕ್ರೋಶೆನ ಹಾಕಿದ್ದೀವಲ್ವ ಕ್ರಾಸಲ್ಲಿ
ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗ್ಬಿಟ್ಟು ದಾರನ ತಗೊಂಡು ಮತ್ತು ಒಂದು ದಾರನ ಈ ರೀತಿ ನಿಧಾನಕ್ಕೆ ಪಾಸ್ ಮಾಡ್ಕೊಂಡ್ಮೇಲೆ ಮತ್ತು ಬೀಡ್ಸ್ನ ಈ ಥರ ಜರಿಸ್ಕೊಂಡ್ಬಿಟ್ಟು ಮತ್ತು ನೋಡಿ ಈಗ 2 ದಾರ ಆಯಿತು. ಈಗ 2 ದಾರನ ಒಟ್ಟಿಗೆ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡ್ಮೇಲೆ ಮತ್ತೆ ಈಗ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಮಾಡ್ಕೋಬೇಕು. 4 ಚೈನ್ನ ಮಾಡಿಕೊಂಡು ಈ 4 ಚೈನ್ ಮತ್ತು ಇಲ್ಲೇನು ನಾವು ಕಂಬನ ಹಾಕ್ಕೊಂಡು ಬಂದಿದ್ವಲ್ಲ ಡಬಲ್ ಕ್ರೋಶೆ ಕಂಬ, ಅದರಲ್ಲಿ ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡ್ಕೊಂಡ್ಬಿಟ್ಟು ಈಗ ಮತ್ತೆ ನೀಡಲ್ ಮೇಲೆ 1 ಬರಿ ದಾರ ಸುತ್ತಕೊಂಡು ಮತ್ತೆ ಕೆಳಗಡೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು 2ರಿಂದ 1 ಸತಿ, 2ರಿಂದ 1 ಸರಿ ರೀತಿ ಡಬಲ್ ಕ್ರೋಶೆನ ನೀವು ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು ಮತ್ತು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ನೀಡಲ್ ಮೇಲೆ 1 ಬರಿ ದಾರ ಸುತ್ಕೊಳ್ಳೋಣ. ಮತ್ತು ಡಬಲ್ ಕ್ರೋಶೆದಲ್ಲಿ ಹೋಗಿ ದಾರನ ತಗೊಂಡು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಈ ಥರ ಡಬಲ್ ಕ್ರೋಶೆನ ನೀವು ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಮತ್ತು ಇದೇ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಸ್ಟಾರ್ಟಿಂಗಲ್ಲಿ ಏನು ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ಲ, ಅಲ್ಲಿ ನೋಡಿ ನಾನು ಪ್ಲೇನಾಗಿ ಯಾವುದೇ ರೀತಿ ಪಿಕೋಟ್ನ ಹಾಕಿಲ್ಲ. ಸ್ಟಾರ್ಟಿಂಗ್ 2 ಮಾತ್ರ ನಾನು ಪಿಕೋಟ್ನ ಹಾಕಿದ್ದೀನಿ. ಸೊ ಇಲ್ಲಿ ನಾನು ಪಿಕೋಟ್ನ ಹಾಕಲಾರ್ದಂಗೆ ಇಲ್ಲಿ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 4 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಇದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಪಲ್ಲುಗೆ ಲಾಕ್ ಮಾಡ್ಕೋಬೇಕು. ಸೊ ಮೇಲೆ ಈ ರೀತಿ ಬಂದಿರೋದ್ರಿಂದ ಇವು 2 ಕಣ್ಣುಗಳ ಥರ, ಇದು ಕಾಲುಗಳ ಥರ ಕಾಣಿಸ್ತಾ ಇದೆ ಎಲ್ಲಕ್ಕೂ. ಹಂಗಾಗಿ ನಾನು ಇದಕ್ಕೆ ಆ ಹೆಸರನ್ನು ಇಟ್ಟಿದ್ದೀನಿ ಅಷ್ಟೇ. ನಾರ್ಮಲಾಗಿ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಒಂದು ರೀತಿ. ಸೊ ಈ ರೀತಿ ಬರುತ್ತೆ. ಸೊ 4ಕ್ಕೆ 4 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಿ. ಇವೆರಡು ಕಿವಿಗಳ ಥರ, ಇದು ಒಂದು ಕಾಲು ಥರ ಬಂತು ಅಂತ ಈ ಹೆಸರಿಟ್ಟಿದೆ ಅಷ್ಟೇ. ಈಗ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಮತ್ತೆ ಒಂದು ಬೀಡನ್ನ ತೊಗೊತಾ ಇದ್ದೀನಿ. ಮತ್ತೆ ಒಂದು ಬೀಡನ್ನ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕನ್ನು ಹಾಕಿ ನೀಡಲ್ ಮೇಲೆ ಮತ್ತೆ ಒಂದು ಸತಿ ದಾರನ ಸುತ್ತಕೊಂಡು ಮತ್ತೆ ಸ್ವಲ್ಪ ಸ್ಲಾಟಿಂಗ್ನಲ್ಲಿ ನೀಡಲ್ನ ಇಟ್ಕೊಂಡು ಪಲ್ಲುಗೆ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, 2 ಚೈನ್ಸ್ ಮತ್ತು ನೀಡಲ್ನ ತೆಗಿದೇನೆ ಹಾಗೆ ಎಡಗಡೆ ಸಹಾಯದಲ್ಲಿ ನೀಡಲ್ನ ಇಟ್ಕೊಂಡ್ಬಿಟ್ಟು ಮತ್ತೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಒಂದು ಬೀಡನ್ನ ಹಾಕಿ ಮತ್ತು ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆದಲ್ಲಿ ಹೋಗಿ ದಾರನ ತಗೊಂಡು ಈಗೇನು 2ರಿಂದ 1 ಸರಿ ದಾರನ ಈ ರೀತಿ ನಿಧಾನಕ್ಕೆ ಪಾಸ್ ಮಾಡ್ಕೊಂಡಾಮೇಲೆ ಆಮೇಲೆ ಈ ಒಂದು ಬೀಡನ್ನ ಅದಕ್ಕೆ ಜರಿಸ್ಕೊಬೇಕು. ಆಮೇಲೆ ಮತ್ತೆ 2 ದಾರನ 1 ಮಾಡ್ಕೋಬೇಕು. 2 ದಾರ 1 ಮಾಡ್ಕೊಂಡ್ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಮಾಡ್ಕೋಬೇಕು. 4 ಚೈನ್ನ ಮಾಡಿಕೊಂಡು ಇಲ್ಲಿ 2 ಚೈನ್ ಹಾಗೆ ಡಬಲ್ ಕ್ರೋಶೆ ಕಂಬ ಏನಿದೆಯಲ್ವ, ಈ ಒಂದು ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಗೊಂಡು ಮೇಲೆ ಹಾಕಿರುವಂಥ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಅಲ್ಲಿ 1 ಚೈನ್ ಹಾಕಿ ತೋರಿಸಿದ್ನಲ್ಲ, ಇಲ್ಲಿ ಚೈನ್ ಹಾಕ್ದೇ ತೋರಿಸ್ತೀನಿ. ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೋ, ಯಾವುದು ಅದು ಲುಕ್ ಚೆನ್ನಾಗಿದೆಯಾ ಇಲ್ಲ ಚೈನ್ ಹಾಕಿದ ಮೇಲೆ ಗ್ಯಾಪ್ ಕೊಟ್ಟು ಚೆನ್ನಾಗಿದೆಯಾ ನೋಡ್ಕೊಂಬಿಟ್ಟು ಟ್ರೈ ಮಾಡ್ಕೊಳ್ಳಿ. ಸ್ಯಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಮತ್ತು ನೀಡಲ್ನ ಹಾಕ್ತೀನಿ, ದಾರನ ಸುತ್ತಕೊಂಡು ಮತ್ತು ಕೆಳಗಡೆ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಡು ಜಸ್ಟ್ 1 ಸತಿ ಈ ರೀತಿ ದಾರನ ಪಾಸ್ ಮಾಡ್ಕೊಂಡು ಡಬಲ್ ಮೆಲ್ಲಕ್ಕೆ ನಿಧಾನಕ್ಕೆ ಈ ಥರ ಜರಿಸ್ಕೊಂಬಿಡಿ. ಬೀಡಿಂದ ದಾರ ಬರುತ್ತೆ. ಮತ್ತು ಲಾಕ್ ಮಾಡ್ಕೊಳ್ಳಿ. ಮತ್ತು ನೋಡಿ 4 ಚೈನ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ನ ಹಾಕಿ ಈ 4 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಪಿಕೋಟ್ನ ಹಾಕಿದ ಮೇಲೆ ಈಗ ಪ್ಲೇನಾಗಿ 4 ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. 2ರಿಂದ 1 ಸರಿ, 2ರಿಂದ 1 ಸರಿ. ನಾಲ್ಕು ಅಥವಾ 5 ಫಸ್ಟ್ ಆಚಲ್ಲಿ ಏನು ಹಾಕಿದೆಯೋ ಅದೇ ಕೌಂಟಲ್ಲಿ ನೀವು ಹಾಕ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ ನಾನು ಚೈನ್ ಗ್ಯಾಪ್ ಕೊಟ್ಟಿಲ್ಲ, ಇಲ್ಲಿ ಚೈನ್ ಗ್ಯಾಪ್ ಕೊಟ್ಟಿದ್ದೀನಿ ಅಷ್ಟೇ. ಸ್ವಲ್ಪ ಚೈನ್ ಗ್ಯಾಪ್ ಕೊಟ್ಟಿರೋದ್ರಿಂದ ಸ್ವಲ್ಪ ನೀಟಾಗಿ ಕಿವಿ ಥರ ನೀಟಾಗಿ ಕಾಣಿಸುತ್ತೆ. ಇಲ್ಲಿ 2 ಹತ್ತಿರದಲ್ಲಿ ಬಂದಿದೆ ಅಷ್ಟೇ ಡಿಫ್ರೆನ್ಸು. ಏನು ಅಂತ ಏನು ಡಿಫ್ರೆನ್ಸ್ ಏನು ಬರೋದಿಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ಇಲ್ಲಿ ಎಷ್ಟು ಡಬಲ್ ಕ್ರೋಶೆನ ಹಾಕಿದ್ದೀನೋ ಇಲ್ಲಿ 5 ಟೈಮ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ 5 ಟೈಮ್ ಡಬಲ್ ಕ್ರೋಶೆನ ಮಾಡಿಕೊಂಡು ಕರೆಕ್ಟಾಗಿ ಮತ್ತೆ ಪಲ್ಲುಗೆ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಆಮೇಲೆ ಕುಚ್ಚು ಕಟ್ಟೋದಕ್ಕೆ ಇಲ್ಲಿ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಅಂದರೆ 2 ಆಚೆಗಳನ್ನ ಹತ್ತಿರದಲ್ಲಿ ಹಾಕಿಬಿಟ್ಟು
ಈ ಒಂದು ಡಿಸೈನ್ ಅನ್ನೋದು ಹಾಕ್ತೀನಿ. ನಿಮಗೇನಾದರೂ ಇನ್ನೂ ಸ್ವಲ್ಪ ಹತ್ತದಲ್ಲಿ 3 ಆಚೆ ಬೇಕಿದ್ದರೆ ಹಾಕ್ಕೊಂಡು ಟ್ರೈ ಮಾಡ್ಕೊಳ್ಳಿ. 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ಡಿಸೈನ್ನ. 4 ಚೈನ ಲಾಕ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡ್ಕೋಬೇಕು. ಮತ್ತೆ ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಡಬಲ್ ಕ್ರೋಶೆ ಕಂಬನ್ನು ಮಾಡಿಕೊಂಡು ಮತ್ತೆ 2 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ ದಾರನ ತೆಗಿದೇನೆ ಹಾಗೆ ನೀಡಲ್ ಮೇಲೆ ದಾರನ ಹಾಗೆ ಉಳಿಸ್ಕೊಂಡು ಮತ್ತು ಒಂದು ಬೀಡನ್ನ ಹಾಕಬೇಕು. ಬೀಡನ್ನ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆದಲ್ಲಿ ಹೋಗಿ ದಾರನ ತಗೊಂಡು 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ನಿಧಾನಕ್ಕೆ ಬೀಡನ್ನ ಪಾಸ್ ಮಾಡಿಕೊಂಡು ಮತ್ತೆ ಮೇಲಿರುವಂಥ 2 ದಾರನ ರೀತಿ ಎಳ್ಕೋಬೇಕು. ಸೊ ಮತ್ತೆ ಒಂದೆರಡು ಆಚೆನ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ಈಗ 4 ಚೈನ ಹಾಕ್ಕೊತಾ ಇದ್ದೀನಿ. 4 ಚೈನ್ ಬಂದು ಕುಚ್ಚು ಕಟ್ಟೋದಕ್ಕೆ ಬರುತ್ತೆ ಇಲ್ಲಿ. ಮತ್ತು ಸೇಮ್ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಡಿಸೈನ್ನ ನೀವು ಟ್ರೈ ಮಾಡ್ಕೋಬೋದು. ಒಬ್ಬರು ಕಾಮೆಂಟಲ್ಲಿ ಕೇಳಿದ್ರು ಐಡಿಯಾ ಹೇಗೆ ಬರುತ್ತೆ ಅಂತ. ನೋಡಿ, ನೀವು ವರ್ಕ್ ಮಾಡ್ತಾ ಇರ್ತೀರಲ್ವ, ಒಂದು ಡಿಸೈನ್ ಹಾಕ್ತಾ ಇದ್ದೀರ ಅಂದ್ಕೊಳ್ಳಿ ಎಕ್ಸಾಂಪಲ್ ಆಗಿ. ಆ ಒಂದು ಡಿಸೈನ್ಗೆ ಡಬಲ್ ಕ್ರೋಶೆಗಳು ಅಥವಾ ಟ್ರಿಬಲ್ ಕ್ರೋಶೆ ಎನಿ ವರ್ಕ್ ಮಾಡಬೇಕಾದ್ರೆ ಸೇಮ್ ಡಿಸೈನ್ ವರ್ಕ್ ಮಾಡ್ತಾ ಇರ್ತೀರಾ, ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಯಾವಾದರೂ ಚೈನ್ಗಳನ್ನ ಹಾಕಿ ಅಥವಾ ಪಿಕೋಟ್ ಹಾಕಿ ಟ್ರೈ ಮಾಡಿ ನೋಡಿ, ಒಂದು ಲುಕ್ ಬರುತ್ತೆ. ಅದೇನಾದರೂ ಇಷ್ಟ ಇದ್ದರೆ ನೀವು ಇನ್ನೊಂದ್ಸತಿ ನೆಕ್ಸ್ಟ್ ಸೀರೆಗೆ ಹಾಕಿ ಟ್ರೈ ಮಾಡ್ಕೋಬೋದು. ಮತ್ತೆ ನಿಮ್ಮದೇ ಆದಂಥ ಒಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ. ಬಟ್ ಇದನ್ನು ಒಬ್ಬರು ಸೀರೆಗೆ ಸ್ಲಾಟಿಂಗಾಗಿ ಹಾಕ್ತಾ ಇದ್ದೆ. ಇನ್ನೊಬ್ಬರು ಬೇರೆ ಹೇಳಿದರು ಏನು ಚೇಂಜ್ ಮಾಡೋದು ಅಂತ ಯೋಚನೆ ಮಾಡಿದೆ. ಬಟ್ 2 ಬೀಡನ್ನ ಹಾಕಿದ್ದೆ. 2 ಬೀಡ ಹಾಕಿದ ಮೇಲೆ ಸೊ ಡಬಲ್ ಕ್ರೋಶೆ ಪ್ಲೇನಲ್ಲಿ ಹಾಕಿ ನೋಡಿದಾಗ ಈ ಲುಕ್ ಅನ್ನೋದು ನನಗೆ ಕಾಣಿಸ್ತು. ಚೆನ್ನಾಗಿದೆಯಲ್ವ, ಇದು ಒಂಥರ ಲಕ್ಷ್ಮೀ ಸ್ವರೂಪ ಗೂಬೆ ಥರನೇ ಕಾಣಿಸ್ತಾ ಇದೆ ಅಂತ ನನ್ನ ಮಕ್ಕಳು ಕೂಡ ಹೇಳಿದರು. ನನಗೂ ಕೂಡ ಹೌದಲ್ಲ, ಇದು ಅದೇ ಲುಕ್ ಇದೆ ಅಲ್ಲ, ಅದೇ ಹೆಸರು ಇಡೋಣ ಅಂತ ಹೇಳ್ಬಿಟ್ಟು ಆ ಹೆಸರನ್ನ ಇಟ್ಟಿದ್ದೀನಿ ಅಷ್ಟೇ. ಇದು ಅದೇ ಥರನೇ ಬಂದಿದೆ ಅಂತ ಹೇಳಲ್ಲ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಈ ರೀತಿ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು 2 ಆಚೆಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಬೇಕಿದ್ರೆ 3 ಹಾಕ್ಬೋದು, ಇಲ್ಲ ಕಂಪ್ಲೀಟಾಗಿ ನೀವು ಕುಚ್ಚಿಲ್ಲದೆ ಕೂಡ ಈ ಡಿಸೈನ ಟ್ರೈ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದೇ ಕಲರ್ ಆಗಿರೋದ್ರಿಂದ ಈ ಥರ ಕಾಣಿಸ್ತಾ ಇದೆ. ಬಟ್ 2 ಕಲರ್ ಇದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಕುಚ್ಚು ಒಂದು ಕಲರು ಅದೊಂದು ಕಲರ್ ಇದ್ದಾಗ ಇದು ಹೈಲೈಟ್ ಆಗಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದು ಎಕ್ಸಾಕ್ಟಾಗಿ ನನಗೆ ಕಲರ್ ಇಲ್ಲದ ಕಾರಣ ನಾನು ಒಂದೇ ಕಲರ್ ವರ್ಕ್ ಮಾಡ್ತಾ ಇದ್ದೀನಿ. ಕುಚ್ಚು ಕೂಡ ಸೇಮ್ ಕಲರ್ಲೇ ಹಾಕ್ತಾ ಇದ್ದೀನಿ. 2 ಕಣ್ಣು, ಇದು ಕಾಲು ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯ ಖಂಡಿತವಾಗಿ ಕಾಮೆಂಟ್ ಮಾಡಿ ತಿಳಿಸಿ. ಕಂಪ್ಲೀಟಾಗಿ ಹಾಕಿಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಡಿಸೈನ್ ಲುಕ್ಕು ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನ್ ಲುಕ್ ಬಂದು ಈ ಥರ ಬರುತ್ತೆ. ಇದು ಈ ರೀತಿ ನಾವು ಸೀರೆನ ಇಟ್ಟಾಗ ಲುಕ್ ಬಂದು ಈ ಥರ ಕಾಣಿಸುತ್ತೆ. ಅದೇ ನಾವು ಕುಚ್ಚನ್ನು ಕೆಳಗಡೆ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಸೇಮ್ ಕಲರ್ಲೇ ವರ್ಕ್ ಮಾಡಿದ್ದೀನಿ, ಸೇಮ್ ಕಲರ್ಲೇ ಕುಚ್ಚು ಅನ್ನೋದು ಹಾಕಿದ್ದೀನಿ. ನೀವಿದ್ರೆ ಕಲರ್ ಕಾಂಬಿನೇಷನ್ ಇದ್ದರೆ ನೀವು 2 ಕಲರಲ್ಲಿ ಈ ಒಂದು ಡಿಸೈನ್ ಹಾಕಿದಾಗ ಇಲ್ಲಿರುವಂಥ ವರ್ಕ್ ಏನಿದೆಯಲ್ಲ ನಿಮಗೆ ನೀಟಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬಾ ಚೆನ್ನಾಗಿ ಬರುತ್ತೆ, ಕಣ್ತೇಳು ಅನಿಸುತ್ತೆ, ಟ್ರೈ ಮಾಡಿ. ಕುಚ್ಚನ್ನ ಕೆಳಗಡೆ ಭಾಗ ಮಾಡಿದಾಗ ಡಿಸೈನ್ ಲುಕ್ ಬಂದು ಈ ಥರ ಬರುತ್ತೆ. 2 ಸ್ಟೈಲಲ್ಲಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಟೈಲಲ್ಲಿ ಕೂಡ ಈ ಡಿಸೈನು ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡ್ತೀನ ಮರಿಬೇಡಿ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 400ಇಂದ 450ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡ್ತೀನ ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.